ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಸೊ ವೆಯ್ಟ್ ಲಾಸ್ ಅಂತ ಅಂದ್ರೆ ಒಂದು ಮಗು ಆಗಿರುತ್ತೆ, ಇಲ್ಲಾಂದ್ರೆ 2 ಮಗುನೂ ಆಗಿರುತ್ತೆ. ಸೊ ಅಂಥವ್ರು ಏನೋ ಒಂದು ಈಗ ವೆಯ್ಟ್ ಲಾಸ್ ಮಾಡಬೇಕು, ಇಲ್ಲ ಡಯಟ್ ಮಾಡಿ ನಾವು ವೆಯ್ಟ್ ಲಾಸ್ ಮಾಡ್ತೀವಿ, ಇಲ್ಲಾಂದ್ರೆ ಎಕ್ಸರ್ಸೈಸ್ ಮಾಡಿ ವೆಯ್ಟ್ ಲಾಸ್ ಮಾಡ್ತೀವಿ, ಇಲ್ಲಾಂದ್ರೆ ಯೋಗ. ಸೊ ಈ ಥರದ್ದೆಲ್ಲ ನಾವು ಮಾಡಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಸೊ ಇದೊಂದು ಒಳ್ಳೆ ಆ್ಯಪ್ ಅಂತಾನೆ ಹೇಳ್ಬೋದು. ಮತ್ತೆ ಈ ಹೆರಿಗೆ ಆದ್ಮೇಲೆ ಹೊಟ್ಟೆ ದಪ್ಪ ಇರೋದು, ಮತ್ತೆ ಎಷ್ಟೊಂದು ವರ್ಷ ಆದ್ರೂ ಕೂಡ ಹೊಟ್ಟೆ ನಮ್ಗೆ ಇನ್ನು ಪ್ರೆಗ್ನೆನ್ಸಿ ತರಾನೇ ಕಾಣಿಸ್ತಾ ಇದೆ. ಸೊ ಅಂತವರಿಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಈ ಆ್ಯಪ್ ಅಂತಾನೆ ಹೇಳ್ಬೋದು. ಸೊ ಆ ಸ್ಟೊಮಕ್ ಅಂದ್ರೆ ಆ ಫ್ಯಾಟ್ ಇರುತ್ತಲ್ಲ, ಆ ಫ್ಯಾಟ್ ಅನ್ನ ನಾವು ಬರ್ನ್ ಮಾಡ್ಬೋದು. ಸೊ ಈ 30 days ಅಲ್ಲಿ ನಾವು ಅದನ್ನು ಕೂಡ ಬರ್ನ್ ಮಾಡ್ಬೋದು. ಅಂದ್ರೆ ಪಾರ್ಟ್ಸ್ ವೈಸ್ ನಾವು ಆ ಎಕ್ಸರ್ಸೈಸ್ ನ ಮಾಡ್ಕೊಂಡು ಹೋಗ್ಬೋದು. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಈ ತರ ನಾವು ಹೊರಗಡೆ ಕೆಲಸ ಮಾಡ್ಕೊಂಡು ಬರ್ತಿರ್ತೀರಾ, ಮತ್ತೆ ಮನೇಲೂ ಕೂಡ ಮನೇಲಿ ಇದ್ರೂನು ಅದು ಬ್ಯಾಲೆನ್ಸ್ ಆಗಲ್ಲ. ಸೊ ಎಕ್ಸರ್ಸೈಸು, ಈ ತರ ಯೋಗ ಏನ್ ಮಾಡೋದಕ್ಕೂ ಟೈಮೇ ಸಿಗಲ್ಲ. ಅಂತವರಿಗೆ ಈ ಒಂದು ಆ್ಯಪ್ ಒಂದು ಬೆಸ್ಟ್ ಆ್ಯಪ್ ಅಂತಾನೆ ಹೇಳ್ಬೋದು. ಮತ್ತೆ ಡಯಟ್ ಪ್ಲಾನಿಂಗ್ ಏನಾದ್ರೂ ಮಾಡ್ಬೇಕಾ ಈ ಒಂದು ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನಿಲ್ಲ. ಈ ಡಯಟ್ ಬೇಡ, ಏನು ಬೇಡ. ಅಂದ್ರೆ ನಾವು ಒಂದು ಪ್ರೋಟೀನ್ ಸಿಗುವಂತಹ ಒಂದು ಫುಡ್ ಅನ್ನ ನಾವು ತಗೊಂಡ್ರೆ ಸಾಕು. ಸೊ ಇದನ್ನ ನಾವು ಒಂದು 3 minutes ಅಲ್ಲಿ ಎಕ್ಸರ್ಸೈಸ್ ಅನ್ನ ಮಾಡಿ ಮುಗಿಸ್ಬೋದು. ಡೈಲಿ 3 minutes ನಾವು ಎಕ್ಸರ್ಸೈಸ್ ಮಾಡಿದ್ರೆ ಸೊ ಕಂಪ್ಲೀಟ್ಲಿ ವೀಕ್ಲಿ ನಾವು ಒಂದು 2 kgs ಆದ್ರೂ ಡೌನ್ ಮಾಡ್ಬೋದು. ಅಂದ್ರೆ ಒಂದು ಮಂತ್ಗೆ ಒಂದು 30 daysಗೆ ಒಂದು 10 kgs ನ ಕಡಿಮೆ ಮಾಡ್ಬೋದು ಈ ಒಂದು ಎಕ್ಸರ್ಸೈಸ್ ನ ಫಾಲೋ ಮಾಡಿದ್ರೆ. ನಾನು ಯಾವ್ದಕ್ಕೆ ವೆಯ್ಟ್ ಲಾಸ್ ಮಾಡ್ತಿದ್ದೀನಿ, ಫುಲ್ ಬಾಡಿ ಮಾಡ್ತಿದ್ದೀನಾ, ಅಥವಾ ಹೊಟ್ಟೆ ಬೊಜ್ಜನ್ನ ಕರಗಿಸ್ಕೊಳ್ಬೇಕಾ, ಮತ್ತೆ ಹಾರ್ಮ್ಸ್ದು ಮತ್ತೆ ಟೈಸ್ದು, ಸೊ ಈ ತರದ್ದೆಲ್ಲ ಪಾರ್ಟ್ಸ್ ಆಗಿ ಒಂದು ಎಕ್ಸರ್ಸೈಸ್ ಅಂತ ಇರುತ್ತೆ. ಸೊ ಅದ್ರಲ್ಲಿ ನಾವು ಆಯ್ಕೆ ಮಾಡ್ಕೊಂಡು ಆ ಎಕ್ಸರ್ಸೈಸ್ ಅನ್ನ ನಾವು ಮಾಡ್ಬೇಕಾಗುತ್ತೆ. ಸೊ ನಾನ್ ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಅಂತಂದ್ರೆ ಬೆಳ್ಳಿ ಫ್ಯಾಟ್ ನ ಕಡಿಮೆ ಮಾಡೋದು. ಸೊ ಈ ಒಂದು ಪಾರ್ಟ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಸೊ ಇದನ್ನ ನಾನು ಕಂಟಿನ್ಯೂಸ್ಲಿ 1 month ತನಕ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋ ಲಾಸ್ ಅಂತಾನೆ ಹೇಳ್ಬೋದು ಈ ಒಂದು ಆ್ಯಪ್ ಅನ್ನ ಯೂಸ್ ಮಾಡೋದ್ರಿಂದ. ಸೊ ಇದನ್ನ ಕಂಟಿನ್ಯೂಸ್ ಆಗಿ ಅಲ್ಲಿ ಯಾವ ತರ ಕೊಟ್ಟಿರ್ತಾರೆ ಸೊ ಅದನ್ನೇ ನಾವು ಪಾಲಿಸ್ಕೊಂಡ್ ಬಂದ್ರೆ ಖಂಡಿತವಾಗ್ಲೂ ಅದು ತುಂಬಾನೇ ರಿಸಲ್ಟ್ ಕೊಡುತ್ತೆ. ಈ ವೆಯ್ಟ್ ಲಾಸ್ ಆ್ಯಪ್ ಅನ್ನ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ. ನೀವು ಡಯಟ್ ಮಾಡ್ಲೇಬೇಕಿಲ್ಲ. ಸೊ ಏನಂದ್ರೆ ಪ್ರೋಟೀನ್ ಅಂಶ ಸಿಗೋದು, ಮತ್ತೆ ಈ ತರ ಫುಡ್ ನಿಮ್ಗೆ ಯಾವ ತರ ಒಂದು ಫುಡ್ ಅನ್ನ ತಿಂದಾಗ ವೆಯ್ಟ್ ಲಾಸ್ ಅಂತ ತುಂಬಾ ವಿಡಿಯೋಸ್ ಅನ್ನ ನೋಡಿ ತಿಳ್ಕೊಂಡಿರ್ತೀರಾ, ಮತ್ತೆ ಗೂಗಲ್ ಅಲ್ಲೂ ಸರ್ಚ್ ಮಾಡಿರ್ತೀರಾ ಯಾವ ತರ ಫುಡ್ ಅನ್ನ ತಿಂದ್ರೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು ಅಂತೆಲ್ಲ. ಸೊ ಈ ಫುಡ್ ಅನ್ನ ತಿಂದು ವೆಯ್ಟ್ ಲಾಸ್ ಮಾಡೋದಂತೂ ತುಂಬಾನೇ ಕಡಿಮೆ, ಅಂದ್ರೆ ವೆಯ್ಟ್ ಲಾಸ್ ಆಗೋದಂತೂ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆ ನಾವು ಡಯಟ್ ಮಾಡೋ ಜೊತೆಲೆ ನಾವು ಒಂದು ಎಕ್ಸರ್ಸೈಸ್ ಕೂಡ ಇರ್ಬೇಕಾಗುತ್ತೆ, ಇಲ್ಲಾಂದ್ರೆ ಯೋಗ ಕೂಡ ಇರ್ಬೇಕಾಗುತ್ತೆ. ಎಕ್ಸರ್ಸೈಸ್ ಅಂತೂ ಡೈಲಿ 3 minutes ಇರುತ್ತೆ. ಸೊ ಇದೇನಪ್ಪ ಡೈಲಿ ಬರೀ 3 minutes ಹೇಳ್ತಾರಲ್ಲ ಅಂತ ಅನ್ಕೊಳ್ಬೇಡಿ. ಸೊ ಇದು ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ. ನಮ್ಗೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ಅಂದ್ರೆ ತುಂಬಾನೇ ರಿಸ್ಕ್ ಅಂತ ಅಲ್ಲ. ಸೊ ಒಂಥರ ನಮ್ಗೆ ಮಾಡ್ತಾ ಈಸಿ ಆದಷ್ಟು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಇರುತ್ತೆ. ಸೊ ಆತರ ನಾವು ನೋಡ್ಕೊಂಡು ಒಂದಿನ ಇಲ್ಲಾಂದ್ರೆ ಒಂದಿನ ಬಿಟ್ಟು ಕೂಡ ನಾವು ಮಾಡ್ಕೊಳ್ಬಹುದು. ಈ ತರ ಮಾಡಿದಾಗ ನಮ್ಗೆ ತುಂಬಾನೇ ವೆಯ್ಟ್ ಲಾಸ್ ಆಗುತ್ತೆ. ನಮ್ಗೆ ಯಾವ ಪಾರ್ಟ್ಸ್ ಬೇಕು ಅದನ್ನು ಕೂಡ ನಾವು ವೆಯ್ಟ್ ಕಡಿಮೆ ಮಾಡ್ಕೊಳ್ಬಹುದು. ಸೊ ಈ ತರದ್ದೆಲ್ಲ ಒಂದು ಎಫೆಕ್ಟಿವ್ ಆಗಿರುವಂತಹ ಒಂದು ಎಕ್ಸರ್ಸೈಸ್ ಗಳೆಲ್ಲ ಈ ಒಂದು ಆ್ಯಪ್ ಮೂಲಕ ನಿಮ್ಗೆ ತೋರಿಸ್ತೀನಿ. ಅದನ್ನ ಆ್ಯಪ್ ಅನ್ನ ಡೌನ್ಲೋಡ್ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲೂ ಸಿಗುತ್ತೆ. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡೋ ಕೂಡ ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ಆ್ಯಪ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಇಂದ ಹೇಗೆ ಅದನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತೆ ನಿಮ್ KG ಆಗಿರ್ಬೋದು, ಹೈಟ್ ಆಗಿರ್ಬೋದು ಪರ್ಫೆಕ್ಟ್ ಆಗಿ ನೀವು ತಿಳ್ಕೊಳ್ಳಿ ಮೊದಲು. ಅದಾದ ನಂತರ ಈ ಒಂದು ಎಕ್ಸರ್ಸೈಸ್ ಆ್ಯಪ್ ಅನ್ನ ಯೂಸ್ ಮಾಡಿ. ಸೊ ನಂತರ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಈ ಒಂದು ಆ್ಯಪ್ ಅಲ್ಲಿ ಏನಂದ್ರೆ ಹೈಟ್, ವೆಯ್ಟ್, ಮತ್ತೆ ನಮ್ಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ಇದೆಯಾ, ಸೊ ಮತ್ತೆ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದೆಯಾ ಅಂತ ಈ ಆ್ಯಪ್ ಅಲ್ಲೂ ಕೂಡ ಕೇಳ್ತಾರೆ. ಸೊ ನಮ್ಗೆ ಒಂಥರ ತುಂಬಾ ಆಶ್ಚರ್ಯ ಅಂತಾನೆ ಅನ್ಸ್ಬೋದು. ಇದೆಲ್ಲ ಕೇಳಿ ಅವರು ನಮ್ಗೆ ಮ್ಯಾಚ್ ಆಗುವಂತಹ ಒಂದು ಎಕ್ಸರ್ಸೈಸ್ ಅನ್ನ ಕೊಡ್ತಿರ್ತಾರೆ. ಮತ್ತೆ 3 minutes ಅಲ್ಲಿ ಎಕ್ಸರ್ಸೈಸ್ ಮಾಡಿ ಮುಗಿಸ್ಬಿಟ್ರೆ ಏನು ಒಂದು ಮಂತ್ಗೆಲ್ಲ ವೆಯ್ಟ್ ಲಾಸ್ ಆಗ್ಬಿಡುತ್ತಾ? ಸೊ ಈ ತರ ಎಲ್ಲ ಕನ್ಫ್ಯೂಷನ್ಸ್ ಇರ್ಬೋದು ತಲೆಯಲ್ಲಿ. ಬಟ್ ಅದನ್ನ ಯೂಸ್ ಮಾಡಿದಾಗ ಮತ್ತೆ ಅದು ನಾವು ಎಕ್ಸರ್ಸೈಸ್ ಮಾಡಿ ನಮ್ಗೆ ಎಫೆಕ್ಟಿವ್ ಆಗಿರುತ್ತಲ್ಲ, ಸೊ ಅವಾಗ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಈ ಒಂದು ಎಕ್ಸರ್ಸೈಸ್ ಅಂತ. ಸೊ 3 minutes ಅಲ್ಲಿ ಒಂದು 7
ಇಲ್ಲ ಅಂದ್ರೆ 5 ಇರುತ್ತೆ. 5 ಸ್ಟಾರ್ಟಿಂಗ್ ಅಲ್ಲಿ 5 ಬರುತ್ತೆ ಎಕ್ಸರ್ಸೈಸ್ ಅಂತೂ. ಸೊ ಹೋಗ್ತಾ ಹೋಗ್ತಾ 7 ಆದ್ರೂ ಆಗ್ಬೋದು, ಮತ್ತೆ 10 ಆದ್ರೂ ಆಗ್ಬಹುದು. ಸೊ ಈ ತರ ಬರ್ತಾನೆ ಇರುತ್ತೆ. ಸೊ ಅದನ್ನ ನಾವು ಕಂಪಲ್ಸರಿ ಪ್ರತಿ ಒಂದನ್ನು ನಿನ್ನೆ ಇದನ್ನ ಮಾಡಿದೀನಿ ಮತ್ತೆ ಇವತ್ತು ಇದೇ ಬಂದಿದೆ ಅಂತ ಹೇಳ್ಬಿಟ್ಟು ನಾವ್ ಅದನ್ನ ಮಾಡದೆ ಅಂತೂ ಕೂರಕ್ಕಾಗಲ್ಲ. ಸೊ ಅದನ್ನ ಮಾಡ್ತಾನೆ ಇರ್ಬೇಕು. ಅಂದ್ರೆ ಈ ಆಪ್ ಅಲ್ಲಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಯಾವ್ದು. ಸೊ ಕೌಂಟ್ ಡೌನ್ ಕೂಡ ಇರುತ್ತೆ. ನಮ್ಗೆ ಸ್ವಲ್ಪ ಒಂದು 20 ಸೆಕೆಂಡ್ ಇಲ್ಲ 30 ಸೆಕೆಂಡ್ ನಮ್ಗೆ ಎಷ್ಟು ಸೆಕೆಂಡ್ಸ್ ನಮ್ಗೆ ರೆಸ್ಟ್ ಬೇಕು ಆ ರೆಸ್ಟ್ ಬಿಟ್ಕೊಂಡು ಒಂದಾದ್ಮೇಲೆ ಒಂದು ಎಕ್ಸರ್ಸೈಸ್ ನ ಮಾಡ್ಕೊಳ್ಬಹುದು. ಸೊ ಇವಾಗ ನಾನು ಅದನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ ತಕ್ಷಣ ಗೋಲ್ ಅಂತ ಬರುತ್ತೆ. ಇದರಲ್ಲಿ ವಾಟ್ ಮೋಟಿವೇಟ್ಸ್ ಯು ದ ಮೋಸ್ಟ್ ಅಂತ ಕೇಳುತ್ತೆ. ಬಟ್ ಇದರಲ್ಲಿ ನಾನು ಫೀಲ್ ಕಾನ್ಫಿಡೆಂಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಮೇನ್ ಗೋಲ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಲಾಸ್ ವೆಯ್ಟ್ ಮತ್ತೆ ಬಿಲ್ಡ್ ಮಸಲ್ಸ್ ಇರುತ್ತೆ. ಅದರಲ್ಲಿ ನಾನು ಲಾಸ್ ವೆಯ್ಟ್ ನ ಕೊಟ್ಟಿದ್ದೀನಿ. ಮತ್ತೆ ವೆಯ್ಟ್ ಲಾಸ್ ಮೇಡ್ ಈಸಿ ಇದರಲ್ಲಿ ನೆಕ್ಸ್ಟ್ ಕೊಟ್ರೆ ಮತ್ತೆ ಇದರಲ್ಲಿ ಸೆಲೆಕ್ಟೆಡ್ ನಾವು ಕೊಟ್ಕೊಳ್ಬಹುದು ಯಾವುದಕ್ಕೆ ಜಾಸ್ತಿ ಎಫೆಕ್ಟಿವ್ ಆಗಿ ನಮಗೆ ವೆಯ್ಟ್ ಲಾಸ್ ಅನ್ನ ಮಾಡಬೇಕು ಅಂತ. ಸೊ ಇದರಲ್ಲಿ ಬೆಳ್ಳಿ ನಾನು ಸೆಲೆಕ್ಟ್ ಮಾಡಿದ್ದೆ ಮತ್ತೆ ನಾನು ಫುಲ್ ಬಾಡಿನೇ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇರ್ಲಿ ಏನಕ್ಕೋ ಬಟ್ ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ಬಹುದಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕೊಡ್ತಿದ್ದೀನಿ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಹೈಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಹೈಟ್ ಇದ್ದೀರಾ ಅಂತ. ಹೈಟ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ವೆಯ್ಟ್ ಅನ್ನು ಕೂಡ ಕೇಳ್ತಾರೆ. ವೆಯ್ಟ್ ಅನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಹೈಟ್ ವೈಟ್ ಕ್ರಿಯೇಟ್ ಮಾಡಿದ್ಮೇಲೆ ನಮ್ಗೆ ನಮ್ ಬಾಡಿ ಸ್ಟ್ರಕ್ಚರ್ ಶೇಪ್ ಯಾವ ತರ ಇದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ತೀರಾ ಸಣ್ಣ ಇದ್ರೆ ಸಣ್ಣ ಹಾಕ್ಬೋದು, ಎಷ್ಟು ದಪ್ಪ ಇದ್ದೀರಾ ಸ್ವಲ್ಪ ಮೀಡಿಯಂ ಆಗಿದ್ದೀರಾ ಅಂತ ಅಂದ್ರೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೋಡಿ ನಾನು ಇಲ್ಲಿ ಒಂದು 3 ಡಾಟ್ಸ್ ಇದೆಯಲ್ಲ ಅಲ್ಲಿಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ನಮ್ಗೆ ನಾವು ಎಷ್ಟು ವೆಯ್ಟ್ ಅನ್ನ ಕೊಟ್ಟಿರ್ತೀವಿ ಅದರಲ್ಲಿ ನಾವು 62ಗೆ ಒಂದು ಟಾರ್ಗೆಟ್ ಅನ್ನ ಇಟ್ಕೊಳ್ತೀವಿ. ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬಹುದು. ನಾವು ಎಷ್ಟು ಟಾರ್ಗೆಟ್ ಇಡ್ತೀವಿ ಅದನ್ನ ಅಲ್ಲೇ ಮೆನ್ಷನ್ ಮಾಡ್ಕೊಳ್ಬಹುದು. ಮತ್ತೆ ವಾಟ್ಸ್ ಯುವರ್ ಏಜ್ ಅಂತ ಕೇಳ್ತಾ ಇದೆ. ನಾನು 25 ಕೊಡ್ತಾ ಇದ್ದೀನಿ. ಏಜ್ ಅನ್ನ ಕೊಟ್ಬಿಟ್ಟು ಮತ್ತೆ ವೇರ್ ಡು ಯು ಪ್ರಿಫರ್ ಟು ವರ್ಕ್ ಔಟ್ ಅಂತ ಕೊಡ್ತಾ ಇದ್ದಾರೆ. ಸೊ ನೋ ಪ್ರಿಫರೆನ್ಸ್. ಮತ್ತೆ ಬೆಡ್ ಆಗಿರ್ಬೋದು, ಯೋಗ ಮ್ಯಾಟ್ ಇದ್ರೆ ಯೋಗ ಮ್ಯಾಟ್ ಅಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ನಾನು ಇಲ್ಲಿ ಯೋಗ ಮ್ಯಾಟ್ ಅಂತ ಸೆಲೆಕ್ಟ್ ಮಾಡಿ ಕೊಟ್ಕೊಂಡಿದ್ದೀನಿ. ಮತ್ತೆ ಎಕ್ಸರ್ಸೈಸ್ ಮಾಡೋಕ್ಕೆ ಯಾವ ತರ ನಮ್ಗೆ ಕಂಫರ್ಟಬಲ್ ಇರುತ್ತೆ, ನಮ್ಗೆ ಜಂಪ್ ಮಾಡಕ್ ಆಗಲ್ವಾ, ಮತ್ತೆ ಜಾಸ್ತಿ ಬಗ್ಗಕ್ ಆಗಲ್ವಾ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಕೇಳ್ತಿರ್ತಾರೆ. ಸೊ ನನಗೆ ನೋ ಜಂಪಿಂಗ್ ಅಂತ ಕೊಟ್ಟಿದ್ದೀನಿ. ಸೊ ನೋ ಜಂಪಿಂಗ್ ಗೆ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ವಾಟ್ಸ್ ಯುವರ್ ಪ್ರಿಫರ್ ವರ್ಕೌಟ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಸೊ ಈಸಿ ಆಗಿರ್ಬೇಕು ಅಂತಂದ್ರೆ ಈಸಿನೂ ಬರುತ್ತೆ. ಮತ್ತೆ ಆಮೇಲೆ ಲೈಟ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಬಿಟ್ ಚಾಲೆಂಜ್ ಅಂತ ಕೊಟ್ಟಿದ್ದೀನಿ ನಾನು. ಸೊ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸಫರ್ಡ್ ಆಫ್ ಡಿಸ್ಕಂಫರ್ಟಬಲ್ ಅಂತ. ಸೊ ಈ ತರ ಹ್ಯಾವ್ ಯು ಸಫರ್ಡ್ ಅಂತ ಕೇಳ್ತಾ ಇದ್ದಾರೆ. ಇದು ಡಿಸ್ಕಂಫರ್ಟಬಲ್ ನಿಮ್ಗೆ ಅಂತ. ಸೊ ನಾನು ಇಲ್ಲ ಅಂತ ಕೊಟ್ಟೆ. ಮತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇದರ ಟಾರ್ಗೆಟ್ ನಮ್ಗೆ ಯಾವ್ಯಾವ ತರ ರೀಚ್ ಆಗ್ಬೋದು ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ವರ್ಕ್ ಯಾವ ರೀತಿ ಇರುತ್ತೆ, ಮನೇಲಿ ಇರ್ತೀರಾ ಅಥವಾ ಹೊರಗಡೆ ಹೋಗ್ತೀರಾ, ಬರೀ ಕೂತ್ಕೊಂಡೇ ಕೆಲಸ ಮಾಡೋದಾ ಅಂತ ಕೇಳ್ತಿರ್ತಾರೆ. ಸೊ ನಾನಿಲ್ಲಿ ಮೋಸ್ಟ್ಲಿ ಸ್ಯಾಂಡಿಟರಿ ಅಟ್ ಹೋಮ್ ಅಂತ ಕೊಡ್ತಾ ಇದ್ದೀನಿ. ಸೊ ವಾಟ್ಸ್ ಯುವರ್ ಆಕ್ಟಿವಿಟಿ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ. ಸೆಡೆಂಟರಿ ಅಂತ ಅಂದ್ರೆ ಸರಿ ಬರೀ ಕುತ್ಕೊಂಡೇ ಮಾಡೋದು, ಸ್ವಲ್ಪ ವಾಕಿಂಗ್ ಇರುತ್ತೆ ಅಥವಾ ಎಕ್ಸರ್ಸೈಸ್ ಮಾಡ್ತಾ ಇರ್ತೀನಿ, ಈ ತರದ್ರಲ್ಲಿ ನಾನು ಲೈಟ್ಲಿ ಆಕ್ಟಿವ್ಗೆ ಸೆಲೆಕ್ಟ್ ಮಾಡ್ತೀನಿ. ಸೊ ಈ ತರ ನೀವೇನಾದ್ರೂ ವರ್ಕ್ ಮಾಡ್ತಾ ಇದ್ರೆ, ಕುತ್ಕೊಂಡೇ ಕೆಲಸ ಮಾಡ್ತಾ ಇದ್ರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮತ್ತೆ ಇಲ್ಲಿ ಫಿಟ್ನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಎಕ್ಸರ್ಸೈಸ್ ಮಾಡೋದಕ್ಕೆ ತುಂಬಾ ಫಿಟ್ ಆಗಿ ಇದ್ದೀರಾ ಏನು ಅಂತ ಅಡ್ವಾನ್ಸ್ ಆಗಿ ಕೇಳ್ಬಿಟ್ಟಿದ್ದಾರೆ. ಅದರಲ್ಲಿ ನನಗೆ ತುಂಬಾನೇ ಅಂತ ಕೊಟ್ಟಿದ್ದೀನಿ. ಸೊ ಯಾಕಂದ್ರೆ ನಾನು ಮುಂಚೆಯಿಂದನೂ ಕೂಡ ಈ ಒಂದು ಎಕ್ಸರ್ಸೈಸ್ ಆಪ್ ಅನ್ನ ಬಳಸ್ತಾ ಇದ್ದೆ ಮತ್ತೆ ಎಕ್ಸರ್ಸೈಸ್ ಕೂಡ ಮಾಡ್ತಾ ಇದ್ದೆ. ಮತ್ತೆ ಇವರ್ ಫ್ಲೆಕ್ಸಿಬಲ್ ಅಂತ ಕೇಳ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ಅಂತಂದ್ರೆ ನಿಮ್ಗೆ ಎಷ್ಟಾಗುತ್ತೆ ಆ ತರ ನೋಡಿ ಮಾಡಿ ನೋಡಿದಾಗ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಮ್ಗೆ ಮೀಡಿಯಂ ಆಗುತ್ತೆ ಅಂತಂದ್ರೆ ಮೀಡಿಯಂ ಕೊಡ್ಬೋದು. ಮತ್ತೆ ಚೆನ್ನಾಗಿ ನಾವು ಒಂದು ಟಫ್ ಆಗಿ ನಾವು ಅದನ್ನ ಫ್ಲೆಕ್ಸಿಬಲ್ ಮಾಡ್ತೀವಿ ಬಾಡಿನ ಅಂತಂದ್ರೆ ಫ್ಲೆಕ್ಸಿಬಲ್ಗೆ ಕೊಟ್ಕೊಳ್ಬಹುದು. ನಾನು ಫ್ಲೆಕ್ಸಿಬಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಿಧಾನಕ್ಕೆ ನೋಡ್ಕೊಂಡು ಎಲ್ಲ ಕ್ಲಿಯರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಫ್ಲಾಟ್ ಸ್ಟಮಕ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಫ್ಲಾಟ್ ಸ್ಟಮಕ್ ಅಲ್ಲಿ ಒಂದು 5 ತರ ಎಕ್ಸರ್ಸೈಸ್ ಇರುತ್ತೆ. ಅದು 3 minutes ಅಲ್ಲೇ ಮುಗಿಸಬಹುದು. ಸೊ ಈ ತರ ನಮ್ಗೆ ಕೌಂಟ್ ಡೌನ್ ಕೂಡ ಇರುತ್ತೆ. ನಾವು ಎಕ್ಸರ್ಸೈಸ್ ಅನ್ನ ಮಾಡ್ಕೊಳ್ಬಹುದು ಮತ್ತೆ ರೆಸ್ಟ್ ಕೂಡ ಇರುತ್ತೆ. ಸೊ
ಸೊ ಇವಾಗ ಆ್ಯಪ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನನಗೂ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿ ಮತ್ತೆ ಇಷ್ಟೊಂದು ಯೂಸ್ಫುಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾನು ಈ ಆ್ಯಪನ್ನು ಯೂಸ್ ಮಾಡಿದ್ಮೇಲೆ ನನಗೂ ಕೂಡ ಗೊತ್ತಾಗಿದ್ದು. ಸೊ ಅದಕ್ಕೋಸ್ಕರನೇ ನಿಮಗೋಸ್ಕರ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.